ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಹಿಂದಿನ ಕ್ಲಾಸ್ ಒಳಗೆ ಅಭ್ಯಾಸ 3.1 1ರಿಂದ 3ನೇ ಪ್ರಾಬ್ಲಮ್ಸ್ ಮಟ್ಟ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ 4ರಿಂದ ಡಿಸ್ಕಸ್ ಮಾಡೋಣ. 4ನೇ ಕ್ವಶನ್ ಏನ್ ಕೇಳ್ಯಾನ, ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ? ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನ ಪಡೆಯಿರಿ ಅಂತ ಕ್ವಶನ್ ಕೇಳಿದಾನೆ. ಹೌದಾ? ಫಸ್ಟ್ ಸಮೀಕರಣ ಏನ್ ಕೊಟ್ಟಾನ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಾನ. ಆದರ್ಶ ರೂಪದಲ್ಲಿ ಬರ್ಕೊಳ್ರಿ. ಎಕ್ಸ್ ಪ್ಲಸ್ 5 ಪ್ಲಸ್ 5 ಈ ಸೈಡ್ ಕರ್ಕೊಂಡ್ ಬಂದ್ರೆ -5 ಈಸ್ ಈಕ್ವಲ್ ಟು 0. ಇದನ್ನು ಹಂಗ ಬರ್ಕೊಳ್ರಿ. 2x ಪ್ಲಸ್ 2y ಪ್ಲಸ್ 10 ಈ ಸೈಡ್ ಬಂದ್ರೆ -10 ಈಸ್ ಈಕ್ವಲ್ ಟು 0. a1 ಬೆಲೆ ಕಂಡುಕೊಳ್ರಿ. a1 ಎಷ್ಟೈತಿ? 1, a2 b1 1 c1 -5 ಹಂಗ a2 ಎಷ್ಟೈತಿ? 2, b2 2, c2 -10 ಅವ್ರು ಕೊಟ್ಟಾರ. ಇವಾಗ ಅನುಪಾತಗಳನ್ನ ಕಂಡುಕೊಳ್ಳೋಣ. a1 by a2, a1 ಅಂದ್ರೆ ಎಷ್ಟೈತಿ? 1 ಐತಿ. a2 ಅಂದ್ರೆ 2 ಐತಿ. b1 by b2, b1 ಅಂದ್ರೆ 1 ಐತಿ. b2 ಅಂದ್ರೆ 2 ಐತಿ. c1 by c2, c1 ಅಂದ್ರೆ ಎಷ್ಟೈತಿ? -5 ಐತಿ. c2 ಅಂದ್ರೆ -10 ಐತಿ. ಮೈನಸ್ ಕ್ಯಾನ್ಸಲ್. 5 ಒಂದ್ಲೇ ಇದೆ, 5 2 10 1/2. ಕ್ಲಿಯರ್? ಇವು ಮೂರು ಸಮ ಬಂದು ಆದ್ರಿಂದ a1 by a2 ಉತ್ತರ b1 ಭಾಗಿಸು b2 ಉತ್ತರಕ್ಕ ಸಮ ಬಂತ. c1 ಭಾಗಿಸು c2 ಉತ್ತರಕ್ಕೂ ಕೂಡ ಸಮ ಬಂತ ಬರ್ಕೊಂಡಿವಿ. ಈ ಕಂಡೀಷನ್ ಇದ್ದಾಗ ಎಂತ ರೇಖೆಗಳಿರ್ತಾವ? ಐಕ್ಯಗೊಳ್ಳುವ ರೇಖೆಗಳಿರ್ತಾವ. ಐಕ್ಯಗೊಳ್ಳುವ ರೇಖೆಗಳಿದ್ದಾಗ ಪರಿಹಾರಗಳ ಸಂಖ್ಯೆ ಎಷ್ಟ? ಅಪರಿಮಿತ ಪರಿಹಾರಗಳು. ಯಾಕಂದ್ರೆ ಎಷ್ಟು ಬಿಂದುನೊಳಗ ಛೇದಿಸ್ತಾವ ಅನ್ನೋದ ಗೊತ್ತಿಲ್ಲ. ಆದ್ರಿಂದ ಪರಿಹಾರಗಳ ಸಂಖ್ಯೆ ಅಪರಿಮಿತ. ಪರಿಹಾರ ಅದಾವ ಅಂದ್ರ ಸ್ಥಿರ ಜೋಡಿ. ಆದ್ದರಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂತ ಜೋಡಿಗಳಾಗ್ಯಾವ? ಸ್ಥಿರ ಜೋಡಿಗಳಾಗ್ಯಾವ. ಸ್ಥಿರ ಜೋಡಿಗಳು. ಈಗ ಸ್ಥಿರ ಜೋಡಿ ಆತಂದ್ರ ಅದನ್ನ ನಕ್ಷಾಕ್ರಮದಿಂದ ಎಕ್ಸ್ ಬೆಲೆ y ಬೆಲೆ ಕಂಡಿಬೇಕಂತ. ಅಸ್ಥಿರ ಜೋಡಿಯಾಗಿದ್ರೆ ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಈ ಸ್ಥಿರ ಜೋಡಿ ಆಗ್ಯಾವ, ಅದರ ಸಂಬಂಧ ನಾವೇನ್ ಕಡಿಯೋಣ? ನಕ್ಷಾಕ್ರಮದಿಂದ ಗ್ರಾಫ್ ಹಾಕೋಣ. ಕ್ಲಿಯರ್? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಐತಿ 1ನೇ ಸಮೀಕರಣ. 2ನೇ ಸಮೀಕರಣ ಏನೈತಿ? 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಐತಿ. ಹೌದಾ? ಇನ್ನೊಂದ್ಸರಿ ಚೆಕ್ ಮಾಡ್ಕೋಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಪ್ಲಸ್ 2y ಈಸ್ ಈಕ್ವಲ್ ಟು 10. ಈ ರೀತಿ ಸಮೀಕರಣ ಕೊಟ್ಟಾನ. ಇವಾಗ ಫಸ್ಟ್ ಗೆ ಗ್ರಾಫ್ ಹೆಂಗ್ ಹಾಕ್ತೇವೆ? ನಾವು ಎಕ್ಸ್ ಈಸ್ ಈಕ್ವಲ್ ಟು ಏನಾಗಂತೇವೆ ಅನ್ಕೋತೇವಿ? 0 ಆದಾಗ ಅನ್ಕೋತೇವಿ. ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಇದ್ದಲ್ಲಿ ಡೈರೆಕ್ಟ್ 0 ಹಾಕ್ಬಿಟ್ರಿ. 0 ಪ್ಲಸ್ ವೈ ಈಸ್ ಈಕ್ವಲ್ ಟು 5. 0ಕ್ಕೆ y ಕುಡಿಸಿರೋ y ಅಷ್ಟೇ, y ಈಸ್ ಈಕ್ವಲ್ ಟು 5 ಅಂತ. ಈಗ y ಈಸ್ ಈಕ್ವಲ್ ಟು 0 ಹಾಕ್ರಿ. y ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಐತಿ ಸೂತ್ರ ಸಮೀಕರಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಕ್ಲಿಯರ್? ಎಕ್ಸ್ ಅಂದ್ರ ಎಕ್ಸ್ ಅಷ್ಟ ಬರೀರಿ. y ಅಂದ್ರೆ 0 ತಗೊಂಡೇವಿ ಈಸ್ ಈಕ್ವಲ್ ಟು 5. ಎಕ್ಸ್ 0ನ ಕೂಡಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 5. ಇವಾಗ ಕೋಷ್ಟಕ ಹಾಕೊಳ್ರಿ. ಎಕ್ಸ್ ವೈ. ಎಕ್ಸ್ 0 ಆದಾಗ y 5 ಬಂತ. y 0 ಆದಾಗ ಎಕ್ಸ್ 5 ಬಂತ. ಕ್ಲಿಯರ್? ಇದನ್ನು ಹಂಗ ಮಾಡ್ರಿ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ 2x. ಎಕ್ಸ್ ಅಂದ್ರೆ ಏನಾಗೈತಿ? 0 ಆಗೈತಿ. ಪ್ಲಸ್ 2y ಈಸ್ ಈಕ್ವಲ್ ಟು 10. 2 0ಲೆ 0 ಪ್ಲಸ್ 2y ಈಸ್ ಈಕ್ವಲ್ ಟು 10. 0ಕ್ಕೆ 2y ಅನ್ನ ಕೂಡಿಸಿದ್ರೆ 2y ಈಸ್ ಈಕ್ವಲ್ ಟು 10. y ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. 2 1 2, 2 5 10, y ಬೆಲೆ 5. ಕ್ಲಿಯರ್? ಇವಾಗ y ಈಸ್ ಈಕ್ವಲ್ ಟು 0 ಆದಾಗ 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಕೊಟ್ಟಾನ. ಹೌದಾ? ಈಗ y ಅನ್ನೋದು 0 ಆಗೈತೆ ನೋಡ್ರಿ. y ಇದ್ದಲ್ಲೇ 0 ಹಾಕ್ರಿ ಈಸ್ ಈಕ್ವಲ್ ಟು 10. ಕ್ಲಿಯರ್? 2x ಅಷ್ಟೇ ಇರಲಿ. 2 0ಲೆ 0 ಈಸ್ ಈಕ್ವಲ್ ಟು 10. 2x 0ನ ಕೂಡಿಸಿದ್ರೆ 2x ಈಸ್ ಈಕ್ವಲ್ ಟು 10. x ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. 2 1 2, 2 5 10. ಎಕ್ಸ್ ಬೆಲೆ ಎಷ್ಟು ಬರ್ತದ? 5 ಬರ್ತದ.
ಕ್ಲಿಯರ್. ಇವಾಗ ಕೋಷ್ಟಕ ಮಾಡೋಣ. ಎಕ್ಸ್ ವಾಯ್, ಎಕ್ಸ್ ಬೆಲೆ 0 ಆದಾಗ ವಾಯ್ ಬೆಲೆ 5 ಬಂತ, ವಾಯ್ ಬೆಲೆ 0 ಆದಾಗ ಎಕ್ಸ್ ಬೆಲೆನೂ 5 ಬಂತು. ಕ್ಲಿಯರ್. ಈಗ ಕೋಷ್ಟಕ ಹಾಕಿಬಿಡೋಣ, ಗ್ರಾಫ್ ಹಾಕಿಬಿಡೋಣ. ಫಸ್ಟ್ ಎಕ್ಸ್ ವಾಯ್, ಎಕ್ಸ್ ಬೆಲೆ 0 ಆದಾಗ ವಾಯ್ ಬೆಲೆ 5 ಬಂದತಿ, ವಾಯ್ ಬೆಲೆ 0 ಆದಾಗ ಎಕ್ಸ್ ಬೆಲೆ 5 ಬಂದತಿ, ಎಕ್ಸ್ ಬೆಲೆ 0 ಆದಾಗ ವಾಯ್ ಬೆಲೆ 5 ಬಂದತಿ, ವಾಯ್ ಬೆಲೆ 0 ಆದಾಗ ಎಕ್ಸ್ ಬೆಲೆನೂ 5. ಎರಡನೇ ಕೋಷ್ಟಕದಗೂ ಸೇಮ್ ಬಂದೈತಿ. ಕ್ಲಿಯರ್. ಇವಾಗ 5 ಅದಾವ, ಎಕ್ಸ್ ಅಕ್ಷನ 5 ಐತಿ, ವಾಯ್ ಅಕ್ಷನ 5 ಐತಿ. ಡೈರೆಕ್ಟ್ ಬರ್ಬಿಡೋಣ. ಎಕ್ಸ್ 0 ಎಕ್ಸ್ ಡ್ಯಾಶ್ ವಾಯ್ 0 ವಾಯ್ ಡ್ಯಾಶ್ 1 2 3 4 5 6 7. ಈ ಸೈಡ್ ಮೈನಸ್ -1 -2 -3 -4 -5 -6. upside plus 1 2 3 4 5 6 7. next 1 -1 -2 -3 -4 -5 -6 -7 -8. ಓಕೆ, ಇಷ್ಟು ಬಂತ. ಇವಾಗ ಎಕ್ಸ್ ಅಕ್ಷದ ಮೇಲೆ 5, ಎಕ್ಸ್ ಅಕ್ಷದ ಮೇಲೆ 5 ಐತಿ, ಇಲ್ಲೈತಿ. ವಾಯ್ ಅಕ್ಷದ ಮೇಲೂ 5 ಇಲ್ಲೈತಿ. ಕ್ಲಿಯರ್. ಇವಾಗ ಲೈನ್ ಹಾಕೊಂಡ್ಬಿಡೋಣ. ಇವಾಗ ಆ ಅಕ್ಷರ ಇದು ಈ ಕೋಷ್ಟಕಕ್ಕೂ ಎಕ್ಸ್ ಬೆಲೆ 0, ಎಕ್ಸ್ ಬೆಲೆ 5, ವಾಯ್ ನಿರ್ದೇಶಾಂಕ 5 ಬರ್ತದೆ. ಎರಡು ಕಡೆ ಸೇಮ್ ಬರ್ತಾವ. ಆದ್ದರಿಂದ ಒಂದು ಲೈನ್ ಮೇಲೆ ಮತ್ತೊಂದು ಲೈನ್, ಒಂದು ಲೈನ್ ಮೇಲೆ ಮತ್ತೊಂದು ಲೈನ್ ಬರ್ತೈತಿ. ಇವೆರಡು ಎಂತ ರೇಖೆಗಳಿವ? ಐಕ್ಯಗೊಳ್ಳುವ ರೇಖೆಗಳ. ಎಷ್ಟು ಪರಿಹಾರ ಇರ್ತಾವ? ಇದಕ್ಕ ಅಪರಿಮಿತ ಪರಿಹಾರಗಳಿರ್ತಾವ. ಆದ್ರಿಂದ ಎಕ್ಸ್ ಬೆಲೆ ವಾಯ್ ಬೆಲೆ ನಿರ್ದಿಷ್ಟವಾಗಿ ಹೇಳಕ್ ಬರಂಗಿಲ್ಲ. ಅದರ ಸಂಬಂಧ ಅಪರಿಮಿತ ಪರಿಹಾರಗಳಿರ್ತಾವ. ಇವಾಗ ಸ್ಕೇಲ್ ಅನ್ನ ಬರಿಬೇಕು. ಸ್ಕೇಲ್ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೂಲಮಾನ ತಗೊಂಡೇವಿ ನಾವು? 1 ಮೂಲಮಾನ ತಗೊಂಡೇವಿ. 1 ಮೂಲಮಾನ. ವಾಯ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೂಲಮಾನ ತಗೊಂಡು? ಅದನ್ನು ಸೇಮ್ 1 ಮೂಲಮಾನ ತಗೊಂಡೇವಿ. 1 ಮೂಲಮಾನ. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಎರಡನೇ ಕ್ವಶನ್ ಕೊಟ್ಟಾನ. ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಏನು ಕೊಟ್ಟಾನ? ಫಸ್ಟ್ ಆದರ್ಶ ರೂಪ ಬರ್ಕೊಡ್ರಿ. ಎಕ್ಸ್ ಮೈನಸ್ ವಾಯ್ ಪ್ಲಸ್ 8 ಈ ಸೈಡ್ ಬಂದ್ರೆ -8 is equal to 0, -3x minus 3y minus 16 is equal to 0. a1 ಬೆಲೆ ಎಷ್ಟು? 1, b1 ಬೆಲೆ -1, c1 ಬೆಲೆ -8. ಕ್ಲಿಯರ್. a2 ಬೆಲೆ 3, b2 ಬೆಲೆ -3, c2 ಬೆಲೆ -16 ಬರ್ಕೊಂಡಿವಿ. ಇವಾಗ ಅನುಪಾತ ಕಂಡುಹಿಡ್ಕೋಣ. a1 by a2 ಎಷ್ಟು ಬಂತ? a1 ಅಂದ್ರೆ 1, a2 ಅಂದ್ರೆ 3. b1 by b2, b1 ಅಂದ್ರೆ -1, b2 ಅಂದ್ರೆ -3, ಮೈನಸ್ ಮೈನಸ್ ಕ್ಯಾನ್ಸಲ್ 1/3. c1 by c2, c1 ಅಂದ್ರೆ -8, c2 ಅಂದ್ರೆ -16, ಮೈನಸ್ ಮೈನಸ್ ಕ್ಯಾನ್ಸಲ್ 8 1 8, 8 2 16, 1/2. ಕ್ಲಿಯರ್. ನೋಡ್ರಿ, ಈಗ a1 by a2 ಉತ್ತರ ಸಮ ಬಂದು ಎರಡು. b1 by b2 ಉತ್ತರಕ್ಕೆ ಸಮ ಬಂತು. c1 by c2 ಉತ್ತರಕ್ಕೆ ಸಮ ಬರಲಿಲ್ಲ, ಯಾಕಂದ್ರೆ 1/2 ಬಂದೈತಿ. ಇವಾಗ ಇವು ಏನ ಸಮ ಮತ್ತು ಅಸಮ ಬಂದ್ರೆ ಎಂತ ರೇಖೆಗಳಿವ? ಸಮಾಂತರ ರೇಖೆಗಳ. ಸಮಾಂತರ ರೇಖೆ ಒಳಗ ಪರಿಹಾರಗಳಿರ್ತಾವ? ಇರಂಗಿಲ್ಲ. ಪರಿಹಾರ ಇಲ್ಲ ಅಂದ್ರೆ ಎಂತ ಜೋಡಿ? ಅಸ್ಥಿರ ಜೋಡಿ. ಆದ್ದರಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಗಳು ಯಾಕ? ಇವ ಸಮಾಂತರ ರೇಖೆ ಆಗ್ಯಾವ, ಪರಿಹಾರ ಹೊಂದಿಲ್ಲ. ಅದರ ಸಂಬಂಧ
ಅಸ್ಥಿರ ಜೋಡಿಗಳು. ಅರ್ಥ ಆಗಿದೆ ಅನ್ಕೋತಾನೆ. ಅಸ್ಥಿರ ಜೋಡಿಯಾಗಿದ್ದಕ್ಕ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ. ಅವೇನ್ ಕ್ವಶನ್ ಕೇಳ್ಯಾನ, ಸ್ಥಿರ ಜೋಡಿಯಾಗಿದ್ರೆ ಅಷ್ಟ ಗ್ರಾಫ್ ಹಾಕ್ರಿ ಅಂತ ಹೇಳ್ಯಾನ, ಅದರ ಸಂಬಂಧ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ ಈ ಕ್ವಶನ್. ಮೂರನೇ ಕ್ವಶನ್, 2x + y - 6 = 0 ಐತಿ. ಆಲ್ರೆಡಿ ಅವ ಆದರ್ಶ ರೂಪದಲ್ಲಿ ಕೊಟ್ಟಾನ. a1 ಬೆಲೆ ಎಷ್ಟು ಕೊಟ್ಟಾನ, 2 ಕೊಟ್ಟಾನ. b1 ಬೆಲೆ ಎಷ್ಟು ಕೊಟ್ಟಾನ, 1 ಕೊಟ್ಟಾನ. c1 ಬೆಲೆ -6 ಕೊಟ್ಟಾನ. a2 ಬೆಲೆ 4 ಕೊಟ್ಟಾನ. b2 ಬೆಲೆ -2 ಕೊಟ್ಟಾನ. c2 ಬೆಲೆ -4 ಕೊಟ್ಟಾನ. c2 ಬೆಲೆ -4 ಕೊಟ್ಟಾನ. ಕ್ಲಿಯರ್. ಇವಾಗ a1 ನ ಭಾಗಿಸು a2 ಕಂಡುಕೊಳ್ಳೋಣ. a1 / a2, a1 ಅಂದ್ರೆ 2, a2 ಅಂದ್ರೆ 4. 2 ಒಂದ್ಲೆ 2, 2 2 4. ಆನ್ಸರ್ 1/2. b1 / b2, b1 / b2. b1 ಅಂದ್ರೆ 1, b2 ಅಂದ್ರೆ 2. b1 ಅಂದ್ರೆ 1, b2 ಅಂದ್ರೆ 2. +1 / 2. ನೆಕ್ಸ್ಟ್ c1 ಭಾಗಿಸು c2, c1 ಭಾಗಿಸು c2. c1 ಅಂದ್ರೆ c1 ಭಾಗಿಸು c2. c1 ಅಂದ್ರೆ ಎಷ್ಟು ಕೊಟ್ಟಾನ, c1 ಅಂದ್ರೆ -6 ಕೊಟ್ಟಾನ. c2 ಅಂದ್ರೆ -4 ಕೊಟ್ಟಾನ. ಕ್ಲಿಯರ್. c1 ಅಂದ್ರೆ -6 ಕೊಟ್ಟಾನ, c2 ಅಂದ್ರೆ -4 ಕೊಟ್ಟಾನ. ಮೈನಸ್ ಕ್ಯಾನ್ಸಲ್. 2 3 6, 2 2 4. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ನೆಕ್ಸ್ಟ್ 3/2 ಬಂತು. ಇವಾಗ a1 ಭಾಗಿಸು a2 ಉತ್ತರ ನೋಡ್ರಿ. a1 ಭಾಗಿಸು a2 ಉತ್ತರ b1 ಭಾಗಿಸು b2 ಉತ್ತರಕ್ಕ ಸಮ ಬಂತ. c1 ಅಸಮ ಬಂತ ನೋಡ್ರಿ. ಯಾಕಂದ್ರೆ ಇದು +1/2 ಐತಿ, ಇದ -1/2 ಐತಿ. ಆದ್ರಿಂದ ಇವ ಅಸಮ ಬಂದು c1 ಭಾಗಿಸು c2 ಉತ್ತರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್. ಈಗ ಹಿಂಗಿದ್ದು ಅಂತಂದ್ರೆ ಹೆಂತ ರೇಖೆಗಳಿರ್ತಾವ, ಛೇದಿಸುವ ರೇಖೆಗಳಿರ್ತಾವ. ಛೇದಿಸುವ ರೇಖೆಗಳಿಂದ ಎಷ್ಟು ಪರಿಹಾರ ಇರ್ತಾವ, ಒಂದ ಪರಿಹಾರ ಇರ್ತೈತಿ. ಅದರ ಸಂಬಂಧ ಒಂದ ಪರಿಹಾರ ಇರ್ತೈತಿ. ಅದರ ಸಂಬಂಧ ಎಂತ ರೇಖೆಗಳಿವ, ಸ್ಥಿರ ಜೋಡಿಗಳ ಛೇದಿಸುವ ರೇಖೆಗಳಿರ್ತಾವ. ಆದ್ದರಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರ ಜೋಡಿಗಳು. ಕ್ಲಿಯರ್. ಇವಾಗ ಸ್ಥಿರ ಜೋಡಿಗೆ ಅಂತ ಏನ್ ಮಾಡ್ಬೇಕು, ನಾವು ಗ್ರಾಫ್ ಅನ್ನ ಹಾಕ್ಬೇಕ. ಓಕೆ, ಗ್ರಾಫ್ ಹಾಕೋಣ ನೋಡ್ರಿ. ಈಗ 2x + y - 6 = 0 ಅಂತ ಕೊಟ್ಟಾನ. ಫಸ್ಟ್ ಗೆ 2x + y - 6 ಅನ್ನ ಈ ಸೈಡ್ ಕರ್ಕೊಂಬರಿ, +6 ಆಗುತ್ತೆ. ಕ್ಲಿಯರ್. ಇವಾಗ x ಅನ್ನೋದು 0 ಆದಾಗ ತಗೊಳ್ಳೋಣ. x = 0 ಆದಾಗ, ಹೌದಾ. ಈಗ x ಇದ್ದಲ್ಲೇ 0 ಬರೆಯಿರಿ. +y = 6. 2 0 0, 2 0 0, 0ಕ್ಕೆ y ಕೂಡಿಸಿರ y ಎಷ್ಟಾಗತ್ತ, y = 6. ಹಂಗ y = 0 ಆದಾಗ ಇನ್ನೊಂದ್ಸಲ ಬರ್ಕೊಡ್ರಿ ಸಮೀಕರಣ. 2x + y = 6. y ದಲ್ಲಿ 0 ಆತ. 2x + 0 = 6. 2x 0 ನ ಕೊಡ್ಸಿರಿ, 2x = 6. 6 ಜೊತೆ 2, x ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಏನಾಗತ್ತ, ಭಾಗಾಕಾರ ಆಗತ್ತ. 2 ಒಂದ್ಲೆ 2, 2 3 6, x = 3. ಕೋಷ್ಟಕ ಹಾಕೊಂಡ್ಬಿಡೋಣ. x y, x ಅನ್ನು 0 ಆದಾಗ y ಎಷ್ಟು ಬಂತ, 6 ಬಂತ. y ಅನ್ನು 0 ಆದಾಗ x ಎಷ್ಟು ಬಂತ, 3 ಬಂತ. ಸೇಮ್ ಹಂಗ ಇದನ್ನ ಫಸ್ಟ್ ಹಾಕೋಣ. ಫಸ್ಟ್ 4x - 2y = 4 ಆಕೈತಿ. ಮೊದಲ x = 0 ಆದಾಗ x ಇದ್ದಲ್ಲೇ 0 ಹಾಕೋನು. -2y = 4. ಕ್ಲಿಯರ್. 4 0 0, 0 2y ಕಳೆದ್ರೆ -2y ಉಳಿದೈತಿ. = 4. y ಜೊತೆ 4 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. ಹೌದಾ. 2 ಒಂದ್ಲೆ 2, 2 2 4. y ಬೆಲೆ ಪ್ಲಸ್ ಭಾಗಿಸು ಮೈನಸ್ ಅಂದ್ರೆ -2 ಬರ್ತದ. ಕ್ಲಿಯರ್. ಇವಾಗ y = 0 ಆದಾಗ ಏನಕೈತಿ, 4x - 2y = 4 ಐತಿ.
ಇವಾಗ ಏನ್ 0 ಆಗೈತಿ y 0 ಆಗೈತಿ, ಇದು ಇಷ್ಟು 0 ಆಗೈತಿ ಅಂದ್ರೆ ಇಷ್ಟು 0 ಆಗೈತಿ. y ದಲ್ಲೇ 2 ಸೊನ್ನೆ 0 ಆಕೈತಿ. 4x ಒಳಗೆ 0 ಕಳೆದ್ರೆ 4x ಅಷ್ಟೇ ಉಳಿತೈತಿ. ಡೈರೆಕ್ಟ್ ಬರೀತೆ ನೋಡ್ರಿ 4x = 4. x ಜೊತೆ 4 ಗುಣಾಕಾರ ಐತಿ, ಇಸ್ಕೊಳ್ಳೋದು ಭಾಗಾಕಾರ ಆಗೈತಿ. 4 ಒಂದ್ಲೆ 4 4 ಒಂದ್ಲೆ 4 x ಬೆಲೆ ಎಷ್ಟು ಬರ್ತೈತಿ 1 ಬಂತ. ಕ್ಲಿಯರ್. ಇವಾಗ ಬರ್ಕೊಂಡ್ಬಿಡ್ರಿ ಕೋಷ್ಟಕದೊಳಗ x ಫಸ್ಟ್ x ಬೆಲೆ ಏನ್ ಹಾಕಿರಿ ನೀವು 0 ಹಾಕಿರಿ, y ಬೆಲೆ ಎಷ್ಟು ಬಂತ -2 ಬಂತ. ಹೌದಾ. ಇವಾಗ y ಬೆಲೆ 0 ಹಾಕಿದಾಗ x ಬೆಲೆ ಎಷ್ಟು ಬಂತ 1 ಬಂತ. ಕ್ಲಿಯರ್. ಈ ಗ್ರಾಫ್ ಹಾಕಿರೋಣ ಫಸ್ಟ್ ಕೋಷ್ಟಕದಾಗ 0 3 6 0 ಅದ. x 0 3 6 0 ಅದ. 0 3 6 0 ಕರೆಕ್ಟ್ ಐತಿ. x ನಿರ್ದೇಶಾಂಕ 1 ಐತಿ, y ನಿರ್ದೇಶಾಂಕ -2. x ನಿರ್ದೇಶಾಂಕ 1, y ನಿರ್ದೇಶಾಂಕ -2. ಇವು 0 0 x y. ಇನ್ನು ಸರಿ ಚೆಕ್ ಮಾಡ್ಕೊಳ್ಳೋಣ. x ನಿರ್ದೇಶಾಂಕ 0, 1. ನೆಕ್ಸ್ಟ್ ಇನ್ನೊಂದು -2, 0 ಕರೆಕ್ಟ್ ಅದ. ಇವಾಗ x 3 ಐತಿ, 1 ಐತಿ, ಒಂದೊಂದು ಹಾಕಿಬಿಡ್ರಿ, ಆರಾಮ್ ಹಾಕ್ಬೋದು ಇದರೊಳಗ. 0 x o 0 x dash y y 0 y dash. 1 2 3 4 5 6 7 -1 -2 -3 -4 -5 -6. 1 2 3 4 5 6 7 8 -1 -2 -3 -4 -5 -6 -7. ಓಕೆ. ಇವಾಗ x ಅಕ್ಷದ ಮೇಲೆ 3 ಎಲ್ಲೈತಿ, x ಅಕ್ಷದ ಮೇಲೆ 3 ಇಲ್ಲೈತಿ. y ಅಕ್ಷದ ಮೇಲೆ 6, y ಅಕ್ಷದ ಮೇಲೆ 6 ಸಾರಿ, x ಅಕ್ಷದ ಮೇಲೆ 3 ಇಲ್ಲೈತಿ, y ಅಕ್ಷದ ಮೇಲೆ 6. ಕ್ಲಿಯರ್. ಏನನ್ನ ಹಾಕೋಣ. ಆಯ್ತು. ನೆಕ್ಸ್ಟ್ y x ಅಕ್ಷದ ಮೇಲೆ 1, x ಅಕ್ಷದ ಮೇಲೆ 1 ಇಲ್ಲೈತಿ, ಇಲ್ಲೈತಿ. x ಅಕ್ಷದ ಮೇಲೆ 1, y ಅಕ್ಷದ ಮೇಲೆ -2, y ಅಕ್ಷದ ಮೇಲೆ -2 ಇಲ್ಲೈತಿ, ಇಲ್ಲೈತಿ. x ಅಕ್ಷದ ಮೇಲೆ 1, y ಅಕ್ಷದ ಮೇಲೆ -2. ಕ್ಲಿಯರ್. ಇವಾಗ ಲೈನ್ ಅನ್ನು ಹಾಕೋಣ. ಮತ್ತೆ ನೋಡ್ರಿ ಇಲ್ಲೇ -2 1, x ಅಕ್ಷದ ಮೇಲೆ 1, y ಅಕ್ಷದ ಮೇಲೆ -2 ಇಲ್ಲೈತಿ ನೋಡ್ರಿ. x ಅಕ್ಷದ ಮೇಲೆ 1, y ಅಕ್ಷದ ಮೇಲೆ -2 ಲೈನ್ ಅನ್ನು ಹಾಕ್ಬೇಡ. ಹಾಕಿವಿ. ಕ್ಲಿಯರ್. ಇವಾಗ ನೋಡ್ರಿ x ಇದ್ದ ಇದು y ಇದು. ಓಕೆ. x ಬೆಲೆ ಎಷ್ಟು ಬಂತ, x ಬೆಲೆ 2 ಬಂತ, y ಬೆಲೆನು 2 ಬಂತ ನೋಡ್ರಿ. ಕ್ಲಿಯರ್. 2, 2. ಆದ್ದರಿಂದ ಫೈನ್ ಮಾಡೀವಿ. ಆಮೇಲೆ ಸ್ಕೇಲ್ ಬರೀರಿ. ಸ್ಕೇಲ್ x ಅಕ್ಷ 1 ಸೆಂಟಿಮೀಟರ್ ಅಂದ್ರೆ 1 ಮೂಲಮಾನ ತಗೊಂಡೇವಿ, 1 ಮೂಲಮಾನ. y ಅಕ್ಷ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೂಲಮಾನ ತಗೊಂಡೇವಿ, 1 ಮೂಲಮಾನ ತಗೊಂಡೇವಿ. ಕ್ಲಿಯರ್. ಇಷ್ಟು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. 2x minus 2y minus 2 is equal to 0 ಐತಿ. ಫಸ್ಟ್ಗೆ a1 ಬೆಲೆ ಬರ್ಕೊಳ್ರಿ 2, b1 ಬೆಲೆ -2, c1 ಬೆಲೆ -2, a2 ಬೆಲೆ 4, b2 ಬೆಲೆ -4, c2 ಬೆಲೆ -5. a1 ಭಾಗಿಸು a2 ಕಣ್ಕೋಣ. a1 by a2, a1 ಅಂದ್ರೆ 2, a1 ಅಂದ್ರೆ 2, a2 ಅಂತಂದ್ರೆ 4.
ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು 1/2 b1 ಭಾಗಿಸು b2 b1 ಅಂದ್ರೆ -2 b2 ಅಂದ್ರೆ -4 ಕ್ಲಿಯರ್ ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು 1/2 c1/c2 c1 ಅಂದ್ರೆ ಎಷ್ಟು ಕೊಟ್ಟಾನ -2 ಕೊಟ್ಟಾನ c2 ಅಂದ್ರೆ -5 ಕೊಟ್ಟಾನ ಮೈನಸ್ ಮೈನಸ್ ಕ್ಯಾನ್ಸಲ್ 2/5 ಕಟ್ತಾವಂಗಲ್ಲ 2/5 ಕ್ಲಿಯರ್ ಈಗ a1/a2 ಉತ್ತರ b1/b2 ಉತ್ತರಕ್ಕೆ ಸಮ ಬಂತು ಆದ್ರ c1/c2 ಉತ್ತರಕ್ಕೆ ಸಮ ಬರಲಿಲ್ಲ ಕ್ಲಿಯರ್ ಸಮ ಮತ್ತು ಅಸಮ ಇದ್ದಾಗ ಯಾವ ಕಂಡೀಷನ್ ಇರ್ತದ ಎಂತ ರೇಖೆಗಳಿರ್ತಾವ ಸಮಾಂತರ ರೇಖೆಗಳಿರ್ತಾವ ಸಮಾಂತರ ರೇಖೆಗಳು ಪರಿಹಾರ ಇರಂಗಿಲ್ಲ ಆದ್ದರಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಗಳಾಗಿವೆ ಯಾಕೆ ಅಸ್ಥಿರ ಜೋಡಿ ಅದೇವ ಸಮಾಂತರ ರೇಖೆಗಳಿದ್ದಕ್ಕ ಪರಿಹಾರ ಇರಂಗಿಲ್ಲ ಅದರ ಸಂಬಂಧ ಅಸ್ಥಿರ ಜೋಡಿಗಳು ಕ್ಲಿಯರ್ ಅರ್ಥ ಆಗಿದೆ ಅನ್ಕೋತೀನಿ ಅಸ್ಥಿರ ಜೋಡಿ ಆಗಿದ್ದಕ್ಕ ನೀವೇನ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ ಕ್ಲಿಯರ್ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ನೋಡ್ರಿ 5ನೇದ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿತ್ತಂತ ಆಯತಾಕಾರದ ಒಂದು ಹೂದೋಟ ಐತಂತ ಅದ್ರ ಸುತ್ತಳತೆ ಅರ್ಧ ಅನ್ನೋದು 36 ಮೀಟರ್ ಆಗಿದಂತ ಹೂದೋಟದ ಅಳತೆಗಳನ್ನ ಕಂಡುಹಿಡಿಬೇಕಂತ ಕ್ಲಿಯರ್ ಉದ್ದ ಅಗಲ ಇರ್ತಾವ ಆಯತಕ್ಕ ಅದರ ಸಂಬಂಧ ಉದ್ದವು ಎದರದ ಆಯತಾಕಾರದ ಹೂದೋಟದ ಉದ್ದ x ಮೀಟರ್ ಆಗಿರಲಿ ಕ್ಲಿಯರ್ ಅದ ಆಯತಾಕಾರದ ಹೂದೋಟದ ಅಗಲ y ಮೀಟರ್ ಆಗಿರಲಿ ಕ್ಲಿಯರ್ ಇವಾಗ ನೋಡ್ರಿ ಉದ್ದ ಅಂದ್ರೆ ಏನ ಉದ್ದವು ಎದರದ ಆಯತಾಕಾರದ ಹೂದೋಟದ ಉದ್ದ ಅಂದ್ರ x ಉದ್ದವು ಉ ಅಂದ್ರ ಸಮಚಿಹ್ನೆ ಉದ್ದವು ಅಗಲಕ್ಕಿಂತ ಅಗಲ ಅಂದ್ರೆ ಏನು ತಗೊಂಡಿ ವಾಯ್ಕಿಂತ ಅಗಲ ಅಂದ್ರ ವಾಯ್ಕಿಂತ ಎಷ್ಟು ಹೆಚ್ಚಾಗೈತೆ ಅಂತ 4 ಹೆಚ್ಚಾಗೈತೆ ಅಂತ ಹೆಚ್ಚಾದ್ರ ಪ್ಲಸ್ ಕಡಿಮೆ ಆದ್ರೆ ಮೈನಸ್ ಇವಾಗ ಎಕ್ಸ್ ಅಷ್ಟೇ ಇರಲಿ ಪ್ಲಸ್ y ಈ ಸೈಡ್ ಬಂದ್ರೆ -y = 4 ಒಂದು ಸಮೀಕರಣ ಸಿಕ್ತು ಎರಡನೇ ಸಮೀಕರಣ ನೋಡ್ರಿ ಹೂದೋಟದ ಸುತ್ತಳತೆಯ ಅರ್ಧ ಸುತ್ತಳತೆ ಐತಂತ ಸುತ್ತಳತೆಯ ಅರ್ಧ ಮಾಡಿರ ಎಷ್ಟು ಸಿಗ್ತದಂತ 36 ಮೀಟರ್ ಸಿಗ್ತದಂತ ಕ್ಲಿಯರ್ ಆಯತಾಕಾರದ ಹೂದೋಟದ ಸುತ್ತಳತೆ ಅಂತ ಅದರ ಅರ್ಧ ಮಾಡ್ರೆ 36 ಸಿಗ್ತದಂತ ಇವಾಗ ಸುತ್ತಳತೆ ಕಂಡಿರೋ ಸೂತ್ರ ಏನ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ 2 ಬ್ರಾಕೆಟ್ ಉದ್ದ ಅಂದ್ರ x ಅಗಲ ಅಂದ್ರ y ಡಿವೈಡೆಡ್ ಬೈ 2 ಹಂಗೈತಿ ಹಂಗ ಇನ್ನೊಂದ್ಸಾರಿ ಸುತ್ತಳತೆ ಅಂದ್ರೆ 2 ಉದ್ದ ಪ್ಲಸ್ 2 ಅಗಲ ಎರಡನ್ನ ಕಾಮನ್ ತಗೊಂಡಾಗ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬರ್ತೈತಿ 2 ಬ್ರಾಕೆಟ್ ಉದ್ದ ಅಂದ್ರ x y ಅಂದ್ರ ಅಗಲ = 36 ಈ ಎರಡು ಕ್ಯಾನ್ಸಲ್ ಆಕೈತಿ ಏನು ಬಂತು ನನಗೀಗ x + y = 36 ಬಂತು ಒಂದ್ ಸಮೀಕರಣ x - y = 4 ಬಂತ ಇನ್ನೊಂದು ಸಮೀಕರಣ x + y = 36 ಬಂತ ಹೌದಾ ಅದ್ರ ಉದ್ದ ಮತ್ತು ಅಗಲ ಕಂಡುಹಿಡಿಬೇಕಂತ x ಮತ್ತು y ಬೆಲೆಯನ್ನ ಕಂಡುಹಿಡಿಬೇಕಂತ ನಕ್ಷಾಕ್ರಮದಿಂದ ಕಂಡುಹಿಡಿಯೋಣಂತ ಒಂದನೇ ಸಮೀಕರಣ ಏನೈತಿ x - y = 4 ಐತಿ ಅದ ಎರಡನೇ ಸಮೀಕರಣ x + y = 36 ಐತಿ ಇನ್ನೊಂದ್ಸಾರಿ ಚೆಕ್ ಮಾಡ್ಕೋಣ x + y x - y = 4 x + y = 36 ಕ್ಲಿಯರ್ ಕರೆಕ್ಟ್ ಐತಿ ಇವಾಗ ಗ್ರಾಫ್ ಹಾಕ್ಬೇಕಿದಕ್ಕ x = 0 ಆದಾಗ ಹೌದಾ x ಇದ್ದಾಗ 0 ಹಾಕಿದ್ರೆ ಏನಾಗೈತಿ 0 - y = 4 0 y ಕಳೆದ್ರೆ -y ಉಳಿತೈತ 4 ಆ ಮೈನಸ್ ಅನ್ನ ಈ ಸೈಡ್ ಶಿಫ್ಟ್ ಮಾಡ್ರಿ -4 ಆಗುತ್ತೆ ಕ್ಲಿಯರ್ ಇವಾಗ y ಅನ್ನು 0 ಆದಾಗ y 0 ಆದಾಗ x - y = 4 x ಅಷ್ಟೇ ಇರಲಿ ಮೈನಸ್ y ಅನ್ನು 0 ಆಗೈತಿ 4 ಅಷ್ಟೇ ಇರಲಿ
ಕ್ಲಿಯರ್. ಈಗ ಎಕ್ಸ್ ಒಳಗೆ 0 ಹೋದ್ರೆ 0 4 ಉಳಿತ. ಕ್ಲಿಯರ್. ಇದಕ್ಕೂ ಕೋಷ್ಟಕ ಹಾಕೋಣ ಅಂತ ಇದನ್ನ ಬಿಡಿಸ್ಕೊಂಡ್ಬಿಡೋಣ. ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ y ಏನಕ್ಕೈತಿ y ಎಕ್ಸ್ ಎಕ್ಸ್ ಇದ್ದಲ್ಲೇ 0 ಹಾಕ್ಬೇಡ್ರಿ ಪ್ಲಸ್ y ಈಸ್ ಈಕ್ವಲ್ ಟು 36. 0ಕ್ಕೆ y ಅನ್ನ ಕೊಡ್ಸಿದ್ರ 36 y ಈಸ್ ಈಕ್ವಲ್ ಟು 36 ಆಯ್ತು. ಈಗ y ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಪ್ಲಸ್ y ಏನೋ 0 ಆಗೈತೆ ಅಂತ ಈಸ್ ಈಕ್ವಲ್ ಟು 36. ಎಕ್ಸ್ 0 ಅನ್ನ ಕೊಡ್ಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 36. ಕ್ಲಿಯರ್. ಕೋಷ್ಟಕ ಹಾಕೊಂಡ್ಬಿಡೋಣ ಇವಾಗ. ಎಕ್ಸ್ ವೈ 0 0. ಎಕ್ಸ್ ಅನ್ನು 0 ಆದಾಗ y ಬೆಲೆ -4, y ಅನ್ನು 0 ಆದಾಗ ಎಕ್ಸ್ ಬೆಲೆ 4. ಕ್ಲಿಯರ್. ಎಕ್ಸ್ ವೈ ಎಕ್ಸ್ ಅನ್ನು 0 ಆದಾಗ y ವ್ಯಾಲ್ಯೂ 36 ಬಂದೈತಿ, y ವ್ಯಾಲ್ಯೂ 0 ಆದಾಗ ಎಕ್ಸ್ ವ್ಯಾಲ್ಯೂ 36 ಬಂದೈತಿ. ಕ್ಲಿಯರ್. ಎಕ್ಸ್ ಬೆಲೆ 0 ಆದಾಗ 36 y ಬೆಲೆ 0 ಆದಾಗ ಎಕ್ಸ್ ಬೆಲೆ 36. ಕ್ಲಿಯರ್. ಈಗ ಗ್ರಾಫ್ ಹಾಕೋಣ. 0 4 -4 0 ಒಂದನೇ ಕೋಷ್ಟಕ 0 4 -4 0 ಎಕ್ಸ್ ವೈ ಎಕ್ಸ್ ವ್ಯಾಲ್ಯೂ 0 ದಾಗ y ವ್ಯಾಲ್ಯೂ 36 ಬಂದೈತಿ, y ವ್ಯಾಲ್ಯೂ 0 ದಾಗ ಎಕ್ಸ್ ವ್ಯಾಲ್ಯೂ 36 ಬಂದೈತಿ. ಕ್ಲಿಯರ್. ಇವಾಗ ನೋಡ್ರಿ ಗ್ರಾಫ್ ಹಾಕ್ಬೇಕು. ಎಕ್ಸ್ ಬೆಲೆ 36 ಬರ್ಬೇಕಂತ 36 ಬರ್ಬೇಕಂತಂದ್ರ ಎಕ್ಸ್ ನಿರ್ದೇಶಾಂಕದೊಳಗಿರುವ ಎಷ್ಟು ಲೈನ್ ಅದಾವ 1 2 3 4 5 6 7 8 ಅದಾವ. ಅದರ ಸಂಬಂಧ ಎಕ್ಸ್ ಅಕ್ಷ y ಅಕ್ಷವನ್ನ ಈ ಸೈಡ್ ಶಿಫ್ಟ್ ಮಾಡೋಣ. ಈ ಸೈಡ್ ಶಿಫ್ಟ್ ಮಾಡೋಣ. ಓಕೆ. ಎಕ್ಸ್ ಸಾರಿ y 0 y ಡ್ಯಾಶ್ ಎಕ್ಸ್ 0 x ಡ್ಯಾಶ್ x ಡ್ಯಾಶ್. ಕ್ಲಿಯರ್. ಈಗ ನೋಡ್ರಿ 4 36 ಬರ್ಬೇಕಂದ್ರೆ 36 ಲೈನ್ ಅಂತ ಇಲ್ಲ, ಅದರ ಸಂಬಂಧ 1 ಸೆಂಟಿಮೀಟರ್ ಅಂದ್ರೆ 4 ತೊಗೊಂಡ್ಬಿಡೋಣ. 4 ಯಾಕಂದ್ರೆ ಇಷ್ಟು 4ರ ಮಗ್ಯಾಗ ಇರೋದಾವ, ಅದರ ಸಂಬಂಧ 4 ತೊಗೊಂಡ್ಬಿಡೋಣ. ಪ್ಲಸ್ 4 4 2 8 4 3 12 4 4 16 4 5 20 4 6 24 4 7 28 4 8 32 4 9 36 4 40. I said -4 -8 -12 4 8 12 16 20 24 28 32 36 -4 -8 -12 -16 -18 -20 sorry -20 -24 -28. ಇವಾಗ ನೋಡ್ರಿ ಎಕ್ಸ್ ಬೆಲೆ 0 ಆದಾಗ y ಬೆಲೆ 4, y ಬೆಲೆ 4 ಎಲ್ಲೈತಿ ಇಲ್ಲೈತಿ. y ಬೆಲೆ 0 ಆದಾಗ ಎಕ್ಸ್ ಬೆಲೆ -4 y ನಿರ್ದೇಶಾಂಕ -4 ಎಲ್ಲೈತಿ ಇಲ್ಲೈತಿ ನೋಡ್ರಿ. ಕ್ಲಿಯರ್. ಇವಕ್ಕೆ ಲೈನ್ ಹಾಕ್ಬಿಡೋಣ. ಸ್ವಲ್ಪ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ರಿ. ಮುಗಿತು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ. ಎಕ್ಸ್ ಬೆಲೆ 0 ಆದಾಗ y ನಿರ್ದೇಶಾಂಕ 36, y ನಿರ್ದೇಶಾಂಕ 36 ಎಲ್ಲೈತಿ ಇಲ್ಲೈತಿ. ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕನು 36 ಇಲ್ಲೈತಿ. ಅವನ್ನೆರಡನ್ನು ಸೇರಿಸುವಾಗ ಲೈನ್ ಹಾಕೊಂಡ್ಬಿಡೋಣ.
ಓಕೆ, ಇವಾಗ ಇಲ್ಲಿ ಟಚ್ ಆಗೈತಿ, ಇಲ್ಲಿ ಟಚ್ ಐತಿ. ಓಕೆ, ಎಕ್ಸ್ ಬೆಲೆ ಎಷ್ಟು ಬಂತಿಲ್ಲ? ಎಕ್ಸ್ ಬೆಲೆ 20 ಬಂತು, ವಾಯ್ ಬೆಲೆ 16 ಬಂತು. ಇವ ಇದ್ರ ಪರಿಹಾರಗಳು. ಸ್ಕೇಲ್ ಬರೀರಿ. ಆಮೇಲೆ ಸ್ಕೇಲ್ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೂಲಮಾನ ತೊಗೊಂಡವಿ? ಇಲ್ಲಿ 4 ಮೂಲಮಾನ ತೊಗೊಂಡವ್ ನೋಡ್ರಿ, 4 ಮೂಲಮಾನ. ವಾಯ್ ಅಕ್ಷನು 4 ಮೂಲಮಾನ ತೊಗೊಂಡವಿ. ವಾಯ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ 4 ಮೂಲಮಾನ. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕ್ ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ರೇಖಾತ್ಮಕ ಸಮೀಕರಣ 2x ಪ್ಲಸ್ 3y ಮೈನಸ್ n2 0 ಯನ್ನು ನೀಡಲಾಗಿದೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬರೆಯಿರಿ. ಹೇಗೆಂದರೆ ಉಂಟಾದಂತ ಜೋಡಿಗಳ ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು. ಆಲ್ರೆಡಿ ಕೊಟ್ಟಾನ 2x ಪ್ಲಸ್ 3y ಮೈನಸ್ n2 0 ಒಂದು ಸಮೀಕರಣ ಕೊಟ್ಟಾನ. ನಾವು ಇನ್ನೊಂದು ಸಮೀಕರಣ ಹಾಕ್ಬೇಕಂತ, ಆ ರೇಖಾತ್ಮಕ ಸಮೀಕರಣ ಒಂದೇದು ಹೆಂಗಿರ್ಬೇಕಂದ್ರೆ ಛೇದಿಸುವ ರೇಖೆಗಳಿರ್ಬೇಕಂತ. ಹೌದಾ? ಛೇದಿಸುವ ರೇಖೆಗಳಿರ್ಬೇಕಂದ್ರೆ ಕಂಡೀಷನ್ ಏನೈತಿ? a1 ಭಾಗಿಸು a2 ಅನ್ನೋದ b1 ಭಾಗಿಸು b2 ಕ ಸಮ ಇರಬಾರ್ದು. ಹೌದಾ? b1 ಭಾಗಿಸು b2 ಕ ಸಮ ಇರಬಾರ್ದು, ಅವಾಗ ಛೇದಿಸುವ ರೇಖೆಗಳಿರ್ತಾವ. ಈಗ a1 ಕೊಟ್ಟಾನವ 2, a2 ಕೊಟ್ಟಾನ 3. ಇದಕ್ಕ ಇವೆರಡೂನು ಭಾಗಿಸಿದಾಗ ಅನುಪಾತ ಸಮ ಆಗ್ಬಾರ್ದಂತ ಬರೀತೇನೆ ನೋಡ್ರಿ. 3x ಪ್ಲಸ್ 5y ಮೈನಸ್ 8 ಮೈನಸ್ 10 0. ಮೈನಸ್ 10 0 ಬರದೆ ಒಂದು ರೇಖಾತ್ಮಕ ಸಮೀಕರಣ ಬರದೆ. ಹಿಂಗ ಯಾಕೆ ಬರದೆ ನೋಡ್ರಿ, a1 ಬಾಗ್ a2 ಅಂತಂದ್ರೆ 2/3 ಬರ್ತೈತಿ. a1 ಅಂದ್ರೆ 2 ಐತಿ, a2 ಅಂದ್ರೆ 3 ಐತಿ, 2/3 ಬರ್ತದೆ. ಕ್ಲಿಯರ್? b1 ಬೈ b1 ಅಂದ್ರೆ 3 ಐತಿ, b2 ಅಂದ್ರೆ 5 ಐತಿ. ಇವೆರಡು ಸಮ ಬರಂಗಿಲ್ಲ. ಅದ್ರ ಸಂಬಂಧ ಅವಕ್ಕೆ ಸಮ ಬರಬಾರ್ದು, ಅನುಪಾತ ಸಮ ಬರಬಾರ್ದು. ಹಂಗ ಒಂದು ಸಮೀಕರಣ ಬರಿಬೇಕು. ಕ್ಲಿಯರ್? ಇದ ನೋಡ್ರಿ ರೇಖಾತ್ಮಕ ಸಮೀಕರಣ ಸಿಕ್ತ. ಎರಡನೇ ಕ್ವಶನ್, ಸಮಾಂತರ ರೇಖೆಗಳು ಯಾವಾಗ ಹೆಂಗಿರ್ತಾವ? a1 ಭಾಗಿಸು a2 ಉತ್ತರ b1 ಭಾಗಿಸು b2 ಉತ್ತರ ಸಮ ಆಗ್ಬೇಕಂತ. ಆದ್ರ c1 ಭಾಗಿಸು c2 ಉತ್ತರಕ್ಕೆ ಸಮ ಆಗ್ಬಾರ್ದಂತ. ಕ್ಲಿಯರ್? ಈಗ ಬರ್ತೇನೆ ನೋಡ್ರಿ, 4x ಬರ್ತೇನೆ ಇಲ್ಲೇ, ಪ್ಲಸ್ 6y ಬರ್ತೇನೆ, ಮೈನಸ್ 10 0 ಅಂತ ಬರ್ತೀನಿ. ಯಾಕೆ ಹಿಂಗ್ ಬರದೆ? a1 ಅಂದ್ರೆ 2 ಐತಾ, ಇಲ್ಲಿ ಈ ಸಮೀಕರಣದಾಗ ಐತಿ. a2 ಅಂತಂದ್ರೆ 4 ಐತಿ. ಕ್ಲಿಯರ್? b2 ಅಂದ್ರೆ ಏನೈತಿ? b1 ಅಂದ್ರೆ ಏನೈತಿ? 3 ಐತಿ. b2 ಅಂದ್ರೆ 6 ಐತಿ. 2 ಒಂದ್ಲೆ 2, 2 2 4, 3 ಒಂದ್ಲೆ 3, 3 2 6 ಇವು ಸಮ ಬಂದು. ಆದ್ರೆ c1 ಬೈ c2 ನೋಡ್ರಿ, c1 ಅಂದ್ರೆ ಮೈನಸ್ 8 ಐತಿ, c2 ಅಂದ್ರೆ ಮೈನಸ್ 10 ಐತಿ. ಮೈನಸ್ ಕ್ಯಾನ್ಸಲ್ ಆಕ್ಯಾವ. 2 4 8, 2 5 10, 4/5 ಅಂತ. ಇವೆರಡು ಸಮ ಬರ್ಬೇಕು ನನಗೆ. ಸಮ ಬಂದು ಈ ಸಮ ಬರಲಿಲ್ಲ. ಅದ್ರ ಸಂಬಂಧ ಇದು ಸಮ ಬರಲಿಲ್ಲ. ನನಗ ಅಸಮ ಬರ್ಬೇಕ. ಅದ್ರ ಸಂಬಂಧ ಇದಕ್ ಮ್ಯಾಚ್ ಆಗೋಂಗ ಬರ್ಬೇಕ. ಹೆಂಗ್ ಬರಿಬೇಕಂದ್ರ 2 2 4 ಬರದ್ರ 3 2 6 ಬರೀರಿ. ಆಮೇಲೆ 8 2 2 16 ಬರಿಬೇಡ್ರಿ, ಯಾಕಂದ್ರೆ ಸಮ ಬರ್ಬಾರ್ದು ನನಗದ. ಅದ್ರ ಸಂಬಂಧ ಯಾವ್ದಾರ ಬೇರೆ ನಂಬರ್ ಬರೀರಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಮೂರನೇ ಸಮೀಕರಣ ಏನ? ಐಕ್ಯಗೊಳ್ಳುವ ರೇಖೆ ಅಂತ ಯಾವಾಗ ಬರ್ತಾವ? a1 ಬೈ a2 b1 ಬೈ b2 ಸಮ ಬರ್ಬೇಕ, c1 ಬೈ c2 ಕ್ಕೂ ಸಮ ಬರ್ಬೇಕ. ಅಂದ್ರ 3 ಸಮ ಬರ್ಬೇಕ. ಅಂದ್ರ ಇಲ್ಲಿ 2 4 ತಗೊಂಡ್ರಿ ಅಂದ್ರೆ ಇಲ್ಲಿ 3 4 ತಗೊಳ್ರಿ, ಇಲ್ಲಿ 8 4 ತಗೋರಿ ಅಂದ್ರೆ ಬಂದ್ಬಿಡ್ತಾವ. 2 4 8 ತಗೋತಾನೆ 8x ಪ್ಲಸ್ 3 4 ತಗೋತಾನೆ 3 4 12y. ನೆಕ್ಸ್ಟ್ 8 4 ತಗೋತಾನೆ 8 4 32 0. ಹಿಂಗಾಗಿ ತಗೊಂಡೆ ನೋಡ್ರಿ, 2/8 ತಗೊಂಡೆ. ಫಸ್ಟ್ a1 ಬೈ a2 ಮಾಡ್ಕೋತಾನೆ. a1 ಅಂದ್ರೆ ಇದ, a2 ಅಂದ್ರೆ ಇಲ್ಲಿ ಬರ್ಕೊಂಡಲ್ಲ ಅದ. a1 ಬೈ a2 2 ಒಂದೇ 2 2 4 8 1/4 ಬಂತು. 1/4 ಬಂತು. b1 ಬೈ b2 ನೋಡ್ರಿ, b1 ಬೈ b2 b1 ಅಂದ್ರೆ ಎಷ್ಟು ಐತಿ? b1 ಅಂದ್ರೆ 3 ಐತಿ, b2 ಅಂದ್ರೆ 12 ಐತಿ. 3 ಒಂದೇ 3 3 4 8 ಇದು 1/4 ಬಂತು. c1 ಅಂದ್ರೆ ಮೈನಸ್ 8 ಐತಿ, c2 ಅಂದ್ರೆ ಮೈನಸ್ 32 ಐತಿ. 8 ಒಂದೇ 8 8 4 32 ಮೈನಸ್ 1/4 ಬಂತು. ಮೈನಸ್ ಕ್ಯಾನ್ಸಲ್ ಆಕ್ಯಾವ, 1/4. 3 ಸಮ ಬರುವಂಗ್ ಬರ್ಕೋಬೇಕು. 3 ಸಮ ಅಂದ್ರೆ ಇಲ್ಲಿ 2 4 ಇಲ್ಲಿ 2 4 8 ತಗೊಂಡ್ರೆ ಇಲ್ಲಿ 3 4 ತೋರಿ, ಇಲ್ಲಿ 8 4 ತೋರಿ, ಈಸಿಯಾಗಿ ಬರ್ತಾವ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ.
ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಮತ್ತು 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಸಮೀಕರಣಗಳ ನಕ್ಷೆಗಳನ್ನ ಎಳೆಯಿರಿ. ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋಣೀಯ ವಲಯವನ್ನ ಛಾಯೆಗೊಳಿಸಿರಿ ಅಂತ ಕ್ವಶನ್ ಕೇಳಿದಾನ. ಅದರ ಸಂಬಂಧ ಫಸ್ಟ್ ಯಾವ ಸಮೀಕರಣ ಕೊಟ್ಟಾನ? ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಗ್ರಾಫ್ ಹಾಕ್ಬೇಕಾದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ 1 ಅನ್ನ ಈ ಸೈಡ್ ಕಳಿಸಿ ಮೈನಸ್ 1 ಆಗುತ್ತೆ. ಕ್ಲಿಯರ್? ಇನ್ನೊಂದೇನೈತಿ? 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಐತಿ. ಈಗ ಗ್ರಾಫ್ ಹಾಕ್ಬೇಕಾದ್ರೆ ಈ ರೀತಿ ಬರ್ಕೊಳ್ರಿ. 3x ಪ್ಲಸ್ 2y ಮೈನಸ್ 12 ಈ ಸೈಡ್ ಬಂದ್ರೆ ಪ್ಲಸ್ 12. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಹೋಗ್ಬೇಕಾ? ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ದಲ್ಲಿ 0 ಹಾಕ್ರಿ. ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ 1. ಸೊನ್ನೆ ಒಳಗೆ ವೈ ಮೈನಸ್ ವೈ ಕಳೆದ್ರೆ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್, ವೈ ಬೆಲೆ 1. ಕ್ಲಿಯರ್? ಹಂಗ ವೈ ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಅಷ್ಟೇ ಇರಲಿ, ವೈ ಇದ್ರಲ್ಲಿ 0 ಹಾಕ್ರಿ ಮೈನಸ್ 1. ಎಕ್ಸ್ ಒಳಗೆ 0 ಕಳೆದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1. ಇವಾಗ ಕೋಷ್ಟಕ ಹಾಕೊಂಡ್ಬಿಡ್ರಿ. ಇದ್ರ ಕೋಷ್ಟಕ ಇಲ್ಲಿ ಹಾಕ್ತಾನೆ ನಿಮಿಷ. ಎರಡನೇ ಸಮೀಕರಣಕ್ಕೆ ಓಕೆ. ಎಕ್ಸ್ ವೈ, ಎಕ್ಸ್ ಬೆಲೆ 0 ಆದಾಗ ವೈ ಬೆಲೆ ಎಷ್ಟು ಬಂತು? 1 ಬಂತು. ವೈ ಬೆಲೆ 0 ಆದಾಗ ಎಕ್ಸ್ ಬೆಲೆ ಮೈನಸ್ 1 ಬಂತು. ಕ್ಲಿಯರ್? ಈಗ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಈಸ್ ಈಕ್ವಲ್ ಟು 0 ಅದ ನೋಡ್ರಿ. ಎಕ್ಸ್ ಇದ್ದಲ್ಲಿ 0 ಹಾಕಿ ಅಂದ್ರೆ 3 ಗುಣಾಕಾರ 0, 3 0 ಆಗೈತಿ. 0ಕ್ಕೆ 2y ಅನ್ನ ಕೂಡಿಸಿದ್ರೆ 2y ಡೈರೆಕ್ಟ್ ಬರೀತೆ ನೋಡ್ರಿ. 2y ಈಸ್ ಈಕ್ವಲ್ ಟು 12. y ಜೊತೆ 12 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. 2 1 2, 2 6 12. ಕ್ಲಿಯರ್? 2 6 12. y ಬೆಲೆ ಎಷ್ಟು ಬಂತು? 6 ಬಂತು. ಇವಾಗ y ಈಸ್ ಈಕ್ವಲ್ ಟು 0 ಆದಾಗ 3x ಹಂಗ ಬರ್ಕೊಳ್ರಿ. 2 y ಇದ್ದಲ್ಲ 0 ಹಾಕ್ರಿ ಈಸ್ ಈಕ್ವಲ್ ಟು 12. 3x ಅಷ್ಟೇ ಇರಲಿ. 2 0 0 ಈಸ್ ಈಕ್ವಲ್ ಟು 12. 3x 0ನ ಕೊಡ್ಸಿದ್ರೆ 3x ಈಸ್ ಈಕ್ವಲ್ ಟು 12. x ಜೊತೆ 12 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. 3 1 3, 3 4 12. x ಬೆಲೆ 4. ಕ್ಲಿಯರ್? ಇವಾಗ ಕೋಷ್ಟಕ ಹಾಕೊಂಡ್ಬಿಡ್ರಿ. ಎಕ್ಸ್ ವೈ, ಎಕ್ಸ್ ಬೆಲೆ 0 ಆದಾಗ y ಬೆಲೆ 6 ಬಂತು. y ಬೆಲೆ 0 ಆದಾಗ x ಬೆಲೆ ಎಷ್ಟು ಬಂತು? 4 ಬಂತು. ಕ್ಲಿಯರ್? ಇವಾಗ ಕೋಷ್ಟಕ ಹಾಕೊಂಡ್ಬಿಡ್ರಿ. ಒಂದನೇ ಕೋಷ್ಟಕ 0 ಮೈನಸ್ 1 1 0 ಮೈನಸ್ 1 0 0 ಪ್ಲಸ್ 1 0 0 ಎಕ್ಸ್ ವೈ 0 0 ಎಕ್ಸ್ ಬೆಲೆ 0 ಆಗ್ತಾಗ y ಬೆಲೆ ಎಷ್ಟು ಬಂತು? ಎಕ್ಸ್ ಬೆಲೆ 0 ಹಾಕಿದಾಗ y ಬೆಲೆ 6 ಬಂತು. 4 6 4 6. ನೆಕ್ಸ್ಟ್ 0 4 6 0 0 4 6 0. ಕ್ಲಿಯರ್? ಬಂದು ನೋಡಿ. ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಬಂದ ಅಂತೇಳಿ. ಮೈನಸ್ 1 1 ಮೈನಸ್ 1 1 4 6 ಕರೆಕ್ಟ್ ಅದ. ಇವಾಗ ನೋಡ್ರಿ ಗ್ರಾಫ್ ಹಾಕೋಣ. 1 2 3 4 5 6 7 minus 1 minus 2 minus 3 minus 4 minus 5 minus 6 y 0 y dash x 0 x dash. Here 1 2 3 4 5 6 7 8 9 minus 1 minus 2 minus 3 minus 4 minus 5 minus 6 minus 7. ಓಕೆ. ಇವಾಗ ನೋಡಿ ಎಕ್ಸ್ ನಿರ್ದೇಶಾಂಕ ಮೈನಸ್ 1 ಎಲ್ಲೈತಿ? ಎಕ್ಸ್ ನಿರ್ದೇಶಾಂಕ ಮೈನಸ್ 1 ಇಲ್ಲೈತಿ ನೋಡಿ. y ನಿರ್ದೇಶಾಂಕ ಪ್ಲಸ್ 1 ಇಲ್ಲೈತಿ. ಕ್ಲಿಯರ್? ಲೈನ್ ಹಾಕಿಬಿಡೋಣ.
ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕ 4 ಎಲ್ಲೈತಿ ಇಲ್ಲೈತಿ ನೋಡ್ರಿ. ಎಕ್ಸ್ ನಿರ್ದೇಶಾಂಕ 4, y ನಿರ್ದೇಶಾಂಕ 6 ಇಲ್ಲೈತಿ. ನೆಕ್ಸ್ಟ್ ಏನ್ ಕೊಟ್ಟನ್ ಮತ್ತ ಏನ್ ಮಾಡ್ಬೇಕಂತ ಪರಿಹಾರ ಕಂಡಿವಂಗಿಲ್ಲ. ತ್ರಿಭುಜ ಉಂಟಾಗೈತಂತ ಆ ತ್ರಿಭುಜದ ನಿರ್ದೇಶಾಂಕಗಳನ್ನ ನಿರ್ಧರಿಸ್ಬೇಕಂತ. ನೋಡ್ರಿ ಇಲ್ಲಿ ಯಾವ ನಿರ್ದೇಶಾಂಕಗಳು ಬರ್ತಾವ, ಇಲ್ಲೇ 2 3. ಇಲ್ಲಿ ನಿರ್ದೇಶಾಂಕಗಳು ಯಾವ, ಎಕ್ಸ್ ನಿರ್ದೇಶಾಂಕ 4 ಐತಿ, y ನಿರ್ದೇಶಾಂಕ 0 ಐತಿ, ಇಲ್ಲೇ -1 0. ಯಾಕಂದ್ರೆ ಎಕ್ಸ್ ನಿರ್ದೇಶಾಂಕ -1 ಐತಿ, y ನಿರ್ದೇಶಾಂಕ 0 ಐತಿ. 3 ನಿರ್ದೇಶಾಂಕ ಸಿಕ್ಕು. ಇವಾಗ ಏನ ಎಕ್ಸ್ ಅಕ್ಷದಿಂದ ಉಂಟಾದ ತ್ರಿಭುಜದ ಶೃಂಗಗಳನ್ನ ನಿರ್ಧರಿಸ್ಬೇಕಂತ. ನಿರ್ಧರಿಸಿ ಗುರ್ತ ಮಾಡೀವಿ. ಈಗ ಎಕ್ಸ್ ಅಕ್ಷದಿಂದ ಒಂದು ತ್ರಿಭುಜ ಉಂಟಾಗೈತೆ, ಆ ತ್ರಿಭುಜವನ್ನ ಛಾಯೆಗೊಳಿಸ್ಬೇಕಂತ, ಬಣ್ಣ ಹಚ್ಬೇಕಂತ. ನೋಡ್ರಿ ಛಾಯೆಗೊಳಿಸ. ಕ್ಲಿಯರ್, ಈ ರೀತಿ ಬಣ್ಣ ಹಚ್ಬೇಕಂತ. ನೋಡ್ರಿ ಏನ್ ಕ್ವಶನ್ ಕೇಳ್ಯಾನ, ನಿರ್ದೇಶಾಂಕಗಳನ್ನ ನಿರ್ಧರಿಸ್ಬೇಕಂತ. ತ್ರಿಭುಜದಿಂದ ಉಂಟಾದ ನಿರ್ದೇಶಾಂಕಗಳು ಬರ್ಕೊಳ್ಳಿ ಲಾಸ್ಟ್. ತ್ರಿಭುಜದಿಂದ ಉಂಟಾದ ನಿರ್ದೇಶಾಂಕಗಳು ಯಾವ್ಯಾವ, ಒಂದು 2, 3, ಇನ್ನೊಂದು -1, 0, ಇನ್ನೊಂದು 4, 0. ಕ್ಲಿಯರ್, ಇವು 3 ನಿರ್ದೇಶಾಂಕಗಳು ನೋಡ್ರಿ. ಕ್ಲಿಯರ್. ಈಗ ಅಭ್ಯಾಸ 3.1 ಮುಗೀತ. ನೆಕ್ಸ್ಟ್ ಕ್ಲಾಸ್ ಒಳಗ ಅಭ್ಯಾಸ 3.2 ಅಂದ್ರೆ ಆದೇಶ ವಿಧಾನ, ಸಬ್ಸ್ಟಿಟ್ಯೂಷನಲ್ ಮೆಥಡ್ ಅಂತ ಕರಿತೀವಿ. ಹೌದಾ, ಆ ಮೆಥಡ್ ಕಲ್ಕೊಳ್ಳೋಣ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಕೂಡ, ಹಾಗೆ ಕೂಡ ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.